ಯವ್ವ ತಾಯಿ ಲಲಿತವ್ವ, ರೊಕ್ಕಿಲ್ದ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ತಲೆಯಾಗ ಯೋಚನೆ ಮಾಡಿ ಯೋಚನೆ. ರೊಕ್ಕಿದ್ರನ ಮದ್ವಿ ಎಲ್ಲ ಕಾರ್ಯಗಳು ನಡೆಯೋದು. ಇವತ್ತು ಮನೆ ನಡಿಬೇಕಂದ್ರೂ ರೊಕ್ಕಿದ್ರನ ನಡೆಯೋದು. ರೊಕ್ಕಿಲ್ದ ಏನು ನಡೆಯಂಗಿಲ್ಲ. ದೊಡ್ಡದಾಗ ಬಂದ್ಬಿಟ್ಲ ಮಾತಾಡಕ್ಕೆ. ನಿನ್ನ ಹತ್ರ ರೊಕ್ಕ ಐತನ ಅವ್ನು ಮದುವೆ ಮಾಡ್ಸಕ? ಅತ್ತೇರ, ನನ್ನ ಹತ್ರ ರೊಕ್ಕ ಇಲ್ಲ ರೀ. ಇದ್ದಿದ್ರೆ ನಾನು ಇಷ್ಟೆಲ್ಲ ಮಾತಾಡೋಕೆ ಬಿಡ್ತಾನೆ ಇಲ್ಲಾಗಿದ್ದೆ. ಮುಂಚೆನೇ ಹೇಳ್ಬಿಡ್ತಿದ್ದೆ, ಅತ್ತೇರ ನನ್ನ ಹತ್ರ ರೊಕ್ಕ ಐತಿ, ಕೃಷ್ಣ ಅವ್ರದ್ದು ಮದುವೆ ಮಾಡಬೇಡಣ ತಗೋರಿ ಅಂತ ಹೇಳ್ತಿದ್ದೆ. ನನ್ನ ಹತ್ರ ದುಡ್ಡು ಇಲ್ಲರಿ ಅತ್ತೇರ. ಆದರೆ ಏನಾದರೂ ಒಂದು ಮಾಡಿದ್ರೆ ಅದು ತಗೋರಿ ಅತ್ತೇರ. ಎಲ್ಲರೂ ಇಷ್ಟಿಷ್ಟು ಅಂತ ದುಡ್ಡು ಹಾಕಿದ್ರೆ ಮನ್ಯಾಗ ಆಗ ಹೋಗ್ಬಿಡ್ತೈತಿ ಕೃಷ್ಣ ಅವ್ರದ್ದು ಮದುವೆ. ಅದಕ್ಕೆಮ್ಮ ನನ್ನನ್ನು ಮಾತ್ರ ಇದರಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವಾಗ ನನ್ನ ಹತ್ರ ₹1 ರೊಕ್ಕ ಇಲ್ಲ ನೋಡ್ರಿ. ಹಂಗಂದ್ರೆ ಹೆಂಗಪ್ಪ ರಾಜು? ನೀನು ಈ ಮನೆ ಮಗ ಅದೇ. ಈ ಜವಾಬ್ದಾರಿ, ಕೆಲವೊಂದು ಜವಾಬ್ದಾರಿನ ಎಲ್ಲರೂ ನಿಭಾಯಿಸಲೇಬೇಕಲ್ಲ. ಹಿಂಗೆ ನನ್ನ ಹತ್ರ ರೊಕ್ಕಿಲ್ಲ ಅಂತ ಕೈ ಎತ್ತಿದ್ರೆ ಹೆಂಗೆ ಹೇಳಿ? ಇವಾಗ ಮನೆ ನಡೆಯೋದಾದ್ರೆ ಹೆಂಗೆ? ಈಗ ರೊಕ್ಕ ಕೊಡಲಿಲ್ಲ ಅಂದರೆ ನೀವು ಮನೇಲಿ ನೋಡ್ರಿ ಅತ್ತಿಯವರೇ, ನಾನು ಇಷ್ಟು ದಿನ ಈ ಮನ್ಯಾಗ ರೊಕ್ಕ ಎಲ್ಲರಿಗಿಂತ ಜಾಸ್ತಿನ ಕೊಟ್ಟೀನಿ. ಇವಾಗ ಸದ್ಯಕ್ಕೆ ಒಂದು 5-6 ತಿಂಗಳು ನನ್ನ ಕೈಯಲ್ಲಿ ರೊಕ್ಕ ಕೊಡೋಕ್ಕಾಗಲ್ಲ ಅಂತ ಹೇಳಾಕೊಂತೀನಿ. ನಾನು ರೊಕ್ಕ ಕೊಡಲಿಲ್ಲ ಅಂದ್ರೆ ಈ ಮನೆ ನಡೆಯೋದೇ ಇಲ್ಲ ಅಂತಂದ್ರೆ ಹೆಂಗೆ ಹೇಳ್ರಿ? ಹಂಗೆ ಲೆಕ್ಕ ಇಟ್ಕೊತ ಹೋದ್ರೆ ನಾನು ಕೃಷ್ಣ ಅಣ್ಣ ಮತ್ತು ಚಂದ್ರು ಅಣ್ಣಕ್ಕಿಂತ ಜಾಸ್ತಿ ಈ ಮನೆಗೆ ರೊಕ್ಕ ನಾನೇ ಕೊಟ್ಟೀನಿ. ಇವಾಗ ಒಂದು 5-6 ತಿಂಗಳು ನಾ ಕೊಡಲ್ಲ ಅಂತಂದ್ರೆ ಮತ್ತೆ ಅವ್ರು ಕೊಡಬೇಕು. ಇಷ್ಟು ದಿನ ನಾನೇನಾದರೂ ಅಂದಿನ ನಾ ರೊಕ್ಕ ಜಾಸ್ತಿ ಕೊಡಾಕೊಂತೀನಿ, ನೀವೆಲ್ಲರೂ ಕಡಿಮೆ ಕೊಡಾಕೊಂತೀರಿ ಅಂತ ಏನಾದರೂ ಜಗಳ ಮಾಡಿದ್ನ? ಇಲ್ಲ ತಾನೆ. ಹಂಗೆ ಇವಾಗ ನನ್ನ ಕೈಯಲ್ಲಿ ಇವಾಗ ಕೊಡೋಕ್ಕಾಗೋದಿಲ್ಲ. ಅವ್ರು ಕೊಟ್ಕೊಂತ ಹೋಗ್ಲಿ. ಇವಾಗ ಮನೆಯೆಲ್ಲ ಅವ್ರು ನಡೆಸಲಿ. ಇಷ್ಟು ದಿನ ನನ್ನ ಮಗ ಈ ಮನ್ಯಾಗ ರೊಕ್ಕ ತಿಂಗಳ ಸರಿಯಾಗಿ ಕುಂತಿದ್ದಕ್ಕೆ ಈ ಮನೆ ಚಂದನತಂಗೆ ನಡ್ಕೊಂಡು ಹೊಂಟೈತಿ. ನಿನ್ನ ಗಂಡ ಮತ್ತು ನಿನ್ನ ಗಂಡನ ತಮ್ಮ ನಂಬ್ಕೊಂಡು ಕುಂತಿದ್ದಿದ್ರಿ ಎಲ್ಲರೂ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿ ಹಾಕೊಂಡು ಕುತ್ಕೊಳಂಥ ಪರಿಸ್ಥಿತಿ ಬರ್ತಿತ್ತು. ಅತ್ಯಾರ, ನೀವು ಹೇಳಿದ ಮಾತು ಕೇಳಿದ್ರೆ ನನ್ನ ಗಂಡ ಈ ಮನೆಗೋಸ್ಕರ ಏನು ದುಡ್ದೇ ಇಲ್ಲ ಅನ್ನಂಗೆ ಮಾತಾಡಕುಂತೀರಲ್ಲ. ನನ್ನ ಗಂಡ ಕಲ್ತಿದ್ದು 12ನೇ ಕ್ಲಾಸ್ ತನಕ ಅಷ್ಟೇ. ಆಮೇಲೆ ಅವರು ದುಡಿಯಾಕ ಚಾಲೂ ಮಾಡಿದ್ರು. ಆದರೆ ರಾಜು ಅವರು ಏನದ ಡಿಗ್ರಿ ಆಮೇಲೆ PG ಅದೆಲ್ಲ ಮುಗಿಸಿದ್ರಿಲ್ರಿ ಅತ್ಯಾರ. ಅವಾಗೆಲ್ಲ ನನ್ನ ಗಂಡ ತಾನೇ ದುಡ್ದಿದ್ದು. ಕೃಷ್ಣ ಮತ್ತು ನನ್ನ ಗಂಡ ದುಡಿಲಿಲ್ಲ ಅಂದಿದ್ದಿದ್ರೆ ಅವಾಗೆಲ್ಲ ಮನೆ ಹೆಂಗೆ ನಡೀತಿತ್ತು? ಅವರಿಬ್ರು ಏನಾರು ಹೊಲದಾಗ ದುಡಿದಿಲ್ಲ ಅಂತ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಹೊಲ ಎಲ್ಲ ಹಾಳು ಬಿದ್ದು ಹೋಗ್ತಿತ್ರಿ. ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡ್ರಿ ನೀವು. ಬರೀ ರಾಜು ಅವ್ರು ಅಷ್ಟಲ್ಲ ಈ ಮನೆಗೆ ದುಡ್ದಿದ್ದು. ಅತಿಯಮ್ಮ, ಅವರು ನನಗಿಂತ 3-4 ವರ್ಷ ಮುಂಚೆ ದುಡ್ದಾರ. ಎಷ್ಟು ಒಂದು 4-5 ವರ್ಷ ಮುಂಚೆ ದುಡ್ದಿರ್ಬೋದು ನನಗಿಂತ. ಅವರು ಆ 4-5 ವರ್ಷ ಏನು ದುಡ್ದಾರಲ್ಲ, ಆ ರೊಕ್ಕನ ನಾನು 1 ವರ್ಷದಲ್ಲೇ ದುಡ್ದು ಕೊಟ್ಟಿದ್ದೀನಿ ಅವರಿಬ್ರದ್ದು. ಗೊತ್ತಾ ರಾಜು? ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅವರು ನಿನಗೂ ಓದಾಕ ಸಹಾಯ ಆಗಲಿ ಅಂತಂದು ನನ್ನ ಗಂಡ ಓದೋದು ಬಿಟ್ರು. ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡು ತಲೆನಲ್ಲಿ. ಅದಕ್ಕೆಮ್ಮ, ಮನ್ಯಾಗ ಅಪ್ಪ ಆತು ಅವ್ವ ಆತು ಅಣ್ಣಗೆ ಓದೋದು ಬಿಡ ಅಂತ ಹೇಳಿಲ್ಲ. ಅಣ್ಣನ ತಲೆಯಾಗ ಹೊಕ್ಕೊಲಾರ್ದಕ್ಕೆ ಓದೋದು ಬಿಟ್ಟಿದ್ದಷ್ಟ. ರಾಜು, ನೀನು ಹಿಂಗೆಲ್ಲ ಮಾತಾಡಕುಂತೀನ? ಅಣ್ಣ, ನಾನು ಪ್ರಾಕ್ಟಿಕಲಾಗಿ ಮಾತಾಡಕುಂತೀನಿ. ನೀನು ಪ್ರಾಕ್ಟಿಕಲ್ ಆಗಿನ ಮಾತಾಡಿ, ಎಮೋಷ್ನಲ್ ಆಗೋದಕ್ಕೆ ಹೋಗ್ಬೇಡ. ನಿನಗೇನಾರು ಓದ್ಬಿಡ ಅಂತ ಹೇಳಿರ್ತಾನೆ ಅಪ್ಪ ಅವ್ವ ಅಥವಾ ನಾನು, ನೀನಾಗಿನ ಬಿಟ್ಟೆ. ಅದಕ್ಕೆ ನಾವೇನು ಮಾಡೋಣ? ಎಲ್ಲದಕ್ಕೂ ನನ್ನ ಮೇಲೇನ ತಂದು ಗೂಬೆ ಕುಂದ್ರಿಸಿದ್ರೆ ನಾನೇನು ಮಾಡಲಿ? ಲಲಿತಾ, ನೀ ಸುಮ್ಮನೆ ಆಗ್ಬಿಡು. ಈಗ ಅವರು ಕೃಷ್ಣನ ಮದುವೆ ಇವಾಗ ಮಾಡ್ತೀನಿ ಅಂತಂದಾರ, ಅವಾಗ ಮಾಡಲಿ ಬಿಡು. ನಮ್ಮ ಕೈನಲ್ಲಿ ಏನೂ ಇಲ್ಲ ಈ ಮನೆಯಲ್ಲಿ. ನಡಿ ರೀ, ನೀವು ಸುಮ್ಮನಿರಿ ಅತ್ಯಾರ. ನಾನು ಕೊನೆಯದಾಗ ಕೇಳಾಕೊಂತೀನಿ, ಕೃಷ್ಣ ಅವ್ರ ಮದುವೆಗೆ ನೀವು ಒಪ್ಕೋತೀರಾ ಅಥವಾ ಇಲ್ಲ? ನಾನು ಒಪ್ಕೊನಲ್ಲ ಅಂದ್ರೆ ಒಪ್ಕೊನಲ್ಲ. ನನ್ನ ಹತ್ರ ₹1 ರೊಕ್ಕ ಇಲ್ಲ ಇವಾಗ. ನಾನಂತೂ ₹1 ರೊಕ್ಕ ಹಾಕಂಗಿಲ್ಲ. ಹಂಗೆ ನನ್ನ ಮಗನೂ ಹಾಕಂಗಿಲ್ಲ. ನೀವು ಹೆಂಗೆ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ಸರಿ ರೀ ಅತ್ತರ, ಹಾಗಾದ್ರೆ ನಾನು ನನ್ನ ಗಂಡ ದುಡ್ದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ರೊಕ್ಕನ ಕೂಡಿಸಿ ಕೃಷ್ಣ ಅವ್ರದ್ದು ಮದುವೆ ಮಾಡ್ತೀವಿ ತಗೋರಿ. ನೀವೇನು ರೊಕ್ಕ ಹಾಕೋದು ಬೇಡ. ಕೊನೆ ಪಕ್ಷ ಅವ್ನ ಮದುವೆ ಟೈಮಿಗೆ ಅವ್ನ ಮುಂದೆ ಒಂದು ಸ್ವಲ್ಪ ನಕ್ಕೊಂತ ಅಡ್ಡಾಡಿದ್ರೆ ಅಷ್ಟೇ ಸಾಕು. ನಿನ್ನ ಹತ್ರ ಎಲ್ಲೈತಿ ರೊಕ್ಕ ಅಷ್ಟು? ಮದುವೆ ಮಾಡೋಷ್ಟು? ಅತ್ಯಾರ, ನನ್ನ ಹತ್ರ ಟೇಲರಿಂಗ್ ವಿದ್ಯೆ ಐತೆ, ಅಷ್ಟು ಸಾಕು ನನಗೆ. ಅದ ದೊಡ್ಡ ಧೈರ್ಯ ನನಗೆ. ನಾನು ಹೆಂಗೋ ಒಂದು ಹೆಂಗೋ ಒಂದು ದುಡ್ಡು ಕೂಡಿಸಿಟ್ಟು ಕೃಷ್ಣ ಅವ್ರ ಮದುವೆ ಮಾಡ್ತೀವಿ ತಗೋರಿ, ನಾನು ನನ್ನ ಗಂಡ. ಅಷ್ಟೇ ಅಲ್ಲ, ನನ್ನ ಗಂಡನೂ ದುಡಿತಾನೆ. ಹೊಲದಲ್ಲೆಲ್ಲ ದುಡಿತಾರೆ. ಅವ್ರದ್ದು ಈಗ ಪೀಕ್ ಏನೋ ಸ್ವಲ್ಪ ದಿನದಾಗ ಚಲೋ ಆಕೈತಿ. ಹೆಂಗೋ ಒಂದು ಮಾಡ್ತೀವಿ ತಗೋರಿ. ಹೊಲ ಇರೋದು ನನ್ನ ಹೆಸರಿಗದು. ಆ ಹೊಲದಿಂದ ಪೀಕ್ ಏನೇ ಬಂದ್ರೂ ಅದ್ರಾಗ ರೊಕ್ಕ ನನ್ನ ಕೈಗೆ ಬಂದು ಸೇರ್ಬೇಕು. ನಾ ಹ್ಞೂ ಅಂದ್ರೆ ಅಷ್ಟೇ ಅದ್ರ ರೊಕ್ಕ ನೀವು ತೊಗೋಬೇಕಾಕೈತಿ. ಇಲ್ಲ ಅಂದ್ರೆ ನೀವು ಯಾರು ಮುಟ್ಟಂಗಿಲ್ಲ ಆ ರೊಕ್ಕನ. ಅತ್ಯಾರ, ಕೃಷ್ಣ ಅವ್ರ ಹೆಸರಿಗೆ 2 ಎಕರೆ ಐತಿಲ್ರಿ, ಆ ಹೊಲದಿಂದ ರೊಕ್ಕ ಬಂದಿದ್ರಾಗ ತೊಗೋತೀವಿ ತಗೋರಿ. ಒಟ್ಟಿನಲ್ಲಿ ನೀನು ಬಂದು ಈ ಮನೆಯಾಗೆಲ್ಲ ಹಿರಿತನ ನಡ್ಸಾಕುಂತಿದ್ದೆಲ್ಲ ನೀನು. ಈ ಮನೆಗೆ ಯಜಮಾನಿ ಆಗಕೊಂಟೇನ ನೀನು? ಅತ್ಯಾರ, ನನಗೆ ಈ ಮನೇದು ಹಿರಿತನೂ ಬೇಡ, ಈ ಮನೇದು ಯಜಮಾನಿ ಪಟ್ಟನೂ ಬೇಡ. ನಾನು ಹೇಳಕೊಂತಿದ್ದು ಕೃಷ್ಣ ಅವ್ರದ್ದು ಮದುವೆ ಮಾಡಿ ಮುಗಿಸೋಣ. ಯಾಕಂದ್ರೆ ಅವಳದು ವಯಸ್ಸಾಗಿತ್ತಲ್ಲ, ಯಾವ ವಯಸ್ಸಿಗೆ ಏನೇನು ಆಗ್ಬೇಕು ಅದು ಆಗ್ಬಿಡ್ಬೇಕ್ರಿ ಅತ್ಯಾರ. ಅದಕ್ಕೋಸ್ಕರ ಕೇಳಾಕೊಂತೀನಿ ಅಷ್ಟೇ. ಅತ್ತಿಯಮ್ಮರ, ನನ್ನ ಕೈಯಾಗಂತೂ ₹1 ಕೊಡೋದಾಗೋದಿಲ್ಲ. ನಿಮ್ಮ ಇಷ್ಟ, ನೀವೇನು ಬೇಕಾದ್ರೂ ಮಾಡ್ಕೊರಿ. ಈ ಮನ್ಯಾಗ ರಾಜು ₹1 ಕೊಡಲಿಲ್ಲ ಅಂದ್ರೆ ಯಾವ ಕಾರ್ಯನೂ ಮುಂದಕ್ಕೆ ಹೋಗೋದಿಲ್ಲ, ಏನು ಕೆಲಸನೂ ಈ ಮನ್ಯಾಗ ನಡೆಯೋದಿಲ್ಲ. ನೆನಪಿಟ್ಕೋ. ಸರಿ ತಗೋರಿ ಅತ್ಯಾರ, ಅವ್ರು ರೊಕ್ಕ ಕೊಡಲಿಲ್ಲ ಅಂದರೂ ಈ ಮನೆ ನಡೀತೈತಿ, ಈ ಮನ್ಯಾಗ ಕಾರ್ಯನೂ ನಡೀತೈತಿ ಅನ್ನೋದನ್ನು ನಾನು ತೋರಿಸ್ತೀನಿ ಅಂತ ತಗೋರಿ.
ಮಾಡು ಮಾಡು, ಅದು ಏನು ಮಾಡಾಕುಂತಿದ್ದಿ ಮಾಡು. ಅದು ಹೆಂಗೆ ಅವನು ಮದುವೆ ಮಾಡ್ತೀಯ ನಾನು ನೋಡಬಿಡ್ತೇನೆ. ಅಲ್ಲ, ಅದು ಯಾರು ಅವನಿಗೆ ಕನ್ಯಾ ಕೊಡ್ತಾರ ಅನ್ನೋದನ್ನು ನಾನು ನೋಡ್ತೀನಿ ಅಂತ. ಎಲ್ಲರ ಮುಂದೆ ನಿಂತ್ಕೊಂಡು ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ಮಾಡ್ತೀನಿ ಅಂತ ಮಾತಾಡೋದೈತಲ್ಲ, ಅದು ಭಾಳ ಸುಲಭ. ಕೊಟ್ಟ ಮಾತಿನಂಗೆ ನಡ್ಕೊಳ್ಳೋದೈತಲ್ಲ, ಅದು ಭಾಳ ಕಷ್ಟ. ನೆನಪಿರಲಿ, ನಾನು ನೋಡ್ತೀನಿ ಅದು ಹೆಂಗೆ ಮದುವೆ ಮಾಡ್ತೀಯ, ಅದು ಹೆಂಗೆ ಕನ್ಯಾ ಹುಡುಕ್ತೀಯ ಅಂತಂದು. ರೀ, ನೀವು ಯಾಕ್ರಿ ಬೇಜಾರಾಕಿರಿ? ನೀವು ಮಾಡಿದ್ದ ತ್ಯಾಗ ಎಲ್ಲ ಅವ್ರಿಗೆ ಲೆಕ್ಕಕ್ಕಿಲ್ಲದೆ ಇರ್ಬೋದು ಇವಾಗ, ಆದ್ರೆ ಮುಂದೆ ಒಂದಿನ ಅದು ಆಗತ್ತೆ. ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಾನು ರಾಜು ಈ ಥರ ಮಾತಾಡ್ತಾನಂತ ಅಂದ್ಕೊಂಡೇ ಇಲ್ಲಾಗಿದ್ದೆ. ಅವ್ವ ಕೃಷ್ಣನ ಮೇಲೆಲ್ಲ ಸಿಡಿ ಸಿಡಿ ಅಂತಿದ್ಲು, ಆದ್ರೆ ಮದುವೆಗೆಲ್ಲ ಅವ್ವ ಹಿಂಗೆ ಮಾತಾಡ್ತಾನಂತ ನಾನು ಅಂದ್ಕೊಂಡೇ ಇಲ್ಲಾಗಿದ್ದೆ. ಲಲಿತವ್ವ, ನೀನೇನು ನಿರ್ಧಾರ ತೊಗೊಂಡಿ ನೋಡು, ಅದು ಸರಿ ಐತವ ನಿರ್ಧಾರ. ನಿನ್ನ ನಿರ್ಧಾರಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಕೈಯಾಗ ಎಷ್ಟಾಕೈತಿ ಅಷ್ಟು ರೊಕ್ಕ ನಾನು ಹೊಂದ್ಸಕ್ಕೆ ಪ್ರಯತ್ನ ಪಡ್ತೀನವ್ವ. ಲಲಿತವ್ವ, ನನ್ನ ತಲೆನೂ ರೊಕ್ಕ ಇಲ್ಲ. ನಾನು ಇವಾಗ ಹೊರಗಡೆ ಹೋಗಿ ದುಡಿದು ನಿನ್ನ ಕೈಯಾಗ ರೊಕ್ಕ ಕೊಡೋ ಹಂಗೂ ಇಲ್ಲವ ನನ್ನ ಪರಿಸ್ಥಿತಿ. ವಯಸ್ಸಿದ್ದಾಗ ದುಡ್ದೀನಿ, ಎಲ್ಲ ಮಾಡೀನಿ. ಆದರೆ ಇವಾಗ ವಯಸ್ಸಾದ ಕಾಲಕ್ಕೆ ನನ್ನ ಕೈಯಾಗ ದುಡಿಯೋಕ್ಕಾಗಲ್ಲವ. ಆದ್ರೆ ನಿನಗೆ ಹಿಂದೆ ಸಪೋರ್ಟಿಗೆ ಮಾತ್ರ ನಾನು ಇಟ್ಕೊಂಡೇ ಇರ್ತೀನವ. ನಿನಗೇನು ಬೇಕಂದ್ರೆ ಎಲ್ಲದಕ್ಕೂ ನಾನು ಸಹಾಯ ಮಾಡ್ತೀನವ. ದುಡ್ಡಿಂದೊಂದು ಆಗಂಗಿಲ್ಲ ಅಷ್ಟೇ ನನ್ನ ಕೈಯಾಗ. ಅಮ್ಮರ ಮಾವರ, ನಾನು ದುಡ್ಡು ಕೊಡ ಅಂತ ಯಾರಿಗೂ ಹೇಳಿಲ್ರಿ. ಬರೀ ದುಡ್ಡು ಒಂದ ಅಲ್ಲ, ದುಡ್ಡಿಂದ ಎಲ್ಲನೂ ಆಗಂಗಿಲ್ಲ. ಪ್ರೀತಿ ವಿಶ್ವಾಸ ಮುಖ್ಯ ಆಗಿರ್ತೈತಿ. ನೀವು ನನಗೆ ಇಷ್ಟು ಧೈರ್ಯ ಕೊಡಾಕೊಂತೀರಲ್ಲ, ಇಷ್ಟು ಸಪೋರ್ಟ್ ಮಾಡಾಕೊಂತೀರಲ್ಲ, ಅಷ್ಟ ಸಾಕ್ರಿ ಅಮ್ಮರ ಮಾವರ. ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ದುಡ್ಡನ್ನು ನಾನು ನನ್ನ ಗಂಡ ಹೇಗಾದರೂ ಮಾಡಿ ಹೊಂದಿಸ್ತೀವಿ ಕೃಷ್ಣನ ಮದುವೆಗೆ. ಕೃಷ್ಣಗೂ ಧಾಮ್ ಧೂಮ್ ಅಂತ ಮದುವೆ ಆಗ್ಬೇಕಂತ ಇಷ್ಟ ಇಲ್ಲ, ಅವನಿಗೂ ಸಿಂಪಲ್ ಆಗಿನ ಮದುವೆ ಆಗ್ಬೇಕಂತ ಇಷ್ಟ. ನಮ್ಮ ಕೈಯಲ್ಲಿ ಎಷ್ಟಾಕೈತಿ ಅಷ್ಟು ಹಂಗೆ ಮದುವೆ ಮಾಡೋಣ. ಒಟ್ಟಿನಲ್ಲಿ ಅವನ ಜೀವನನೂ ಒಂದು ಸರಿನತ್ತಂಗೆ ಆದ್ರೆ ಅಷ್ಟೇ ಸಾಕು ಅನ್ನೋದ್ರಿ ಅಮ್ಮರ ನಂದು. ದೊಡ್ಡ ಮಾತವ ಲಲಿತವ ನಿಂದು, ದೊಡ್ಡ ಮಾತು. ಲಲಿತಾ, ನೀನೇ ಇಷ್ಟು ಧೈರ್ಯ ಮಾಡಿ ಅಂತ ಅಂದಮೇಲೆ ನಾನು ಧೈರ್ಯ ಮಾಡ್ತೀನಿ, ನಾನು ದುಡಿತೀನಿ. ನನ್ನ ಕೈಯಲ್ಲಿ ಎಷ್ಟು ರೊಕ್ಕ ಆಕೈತಿ ಅಷ್ಟು ರೊಕ್ಕ ಕೊಡ್ತೀನಿ. ಹೆಂಗೋ ಒಂದು ಒಟ್ಟಿನಲ್ಲಿ ಚಲೋ ಹುಡುಗಿ ತೊಗೊಂಬಂದು ಕೃಷ್ಣನ ಮದುವೆ ಮಾಡೋಣ ಅಷ್ಟೇ. ಹಿಂಗಿರಿ ನಗ್ತಾ ಎಂಥ ಸಮಸ್ಯೆ ಬಂದ್ರೂ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರ್ತೈತಿ. ನೀವು ಚಿಂತೆ ಮಾಡ್ಕೊತ ಕುತ್ಕೋಬೇಡ್ರಿ ಯಾವತ್ತು. ದುಡ್ಡು ಹೆಂಗೋ ಒಂದು ಹೊಂದಿಸಿದ್ರಾತು. ಮೊದಲು ಚಲೋ ಹುಡುಗಿ ಹುಡುಕೋ ಕಡೆ ಲಕ್ಷ್ಯ ಕೊಡೋಣ ನಾವು, ಸರಿನಾ? ಸರಿ ಲಲಿತಾ, ನೀ ಹೆಂಗಂತಿದಿ ಹಂಗೆ. ಅಮ್ಮರ, ನಿಮಗೂ ಎಲ್ಲರ ಚಲೋ ಕನ್ಯಾ ಎಲ್ಲರ ಪರಿಚಯ ಇದ್ರೆ ನೋಡ್ರಿ. ಮಾವರೇ, ನೀವು ಅಷ್ಟೆ ಚಲೋ ಕನ್ಯಾ ಇರ್ಬೇಕು ನೋಡ್ರಿ. ಅಂದಂಗೆ ಕೃಷ್ಣನ್ ಹೆಂಗೆ ಏನು ಅನ್ನೋದು ಅವ್ರಿಗೆ ಮುಂಚೆನೇ ಹೇಳಿಬಿಡ್ರಿ. ಅವ್ರು ಮುಂಚೆನೇ ಹೇಳಿದ್ಮೇಲೆ ಅವ್ರು ಹ್ಞೂ ಅಂತ ಒಪ್ಕೊಂಡ್ಮೇಲೆ ನಾವು ಮುಂದುವರಿಯಂತ. ಸರಿನವ್ವ, ನಾನು ನಂಗೆ ಯಾರ್ಯಾರು ಪರಿಚಯ ಇದ್ರೆ ಅಲ್ಲೆಲ್ಲ ನಾನು ನೋಡ್ತೀನಿ ತಗೋರವ. ಲಲಿತವ್ವ, ಹಿಂಗೆ ಒಂದು ಕೃಷ್ಣನ ಜೀವನನೂ ಒಂದು ಸರಿ ಮಾಡಿಬಿಡವ. ಅವನಿಗೂ ನೀನು ಹೇಳೋದು ಬರೋಬ್ಬರಿನೇ ಐತಿ. ಈ ಮನ್ಯಾಗ ಆಗಲೇ ನನ್ನ ಮಗಳು ಕೃಷ್ಣನಿಗೆ ಒಂಥರ ನೋಡಾಕುಂತಾಳ. ಅವನಿಗೆ ಒಂದು ಹೆಂಡತಿ ಬಂದಂದ್ರೆ ಅವನಿಗೂ ಒಂದು ಆಸರೆ ಆಕೈತಿ. ಇವಾಗ ಕೃಷ್ಣನಿಗೆ ಮದುವೆದ ಅವಶ್ಯಕತೆ ಭಾಳ ಐತಿ. ಇಲ್ಲಾಂದ್ರೆ ಮುಂದೆ ಈಕೆ ನನ್ನ ಮಗಳು ಅವನ ಮಗನ ಮದುವೆ ಮಾಡಿ, ಮಗಳ ಮದುವೆ ಮಾಡಿ ಆಮೇಲೆ ಕೃಷ್ಣನ ಮದುವೆ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಂತೂ ಇಲ್ಲನೇ ಇಲ್ಲ. ನೀನು ಈಗ ಹೆಂಗೋ ಧೈರ್ಯ ಮಾಡಿದೆಯಲ್ಲ, ಧೈರ್ಯ ಮಾಡು ಮಗಳ. ನಾವು ಅದೀವಿ ನಿನ್ನ ಸಪೋರ್ಟಿಗೆ. ನೀ ಏನು ಹೆದರ್ಕೊಳಕ್ಕೆ ಹೋಗ್ಬೇಡ. ಸರಿ ರೀ ಅತ್ತಾರ. ಅದಕ್ಕೆಮ್ಮ, ಕೃಷ್ಣ ನೀನು ಯಾಕಲೆ ಇಷ್ಟೊಂದು ಬೇಜಾರಾಗಿದ್ದಿ? ಏನಾದ? ಅದಕ್ಕೆಮ್ಮ, ದಯವಿಟ್ಟು ನನ್ನ ಮದುವೆ ವಿಷಯನ ಇಲ್ಲಿಗೆ ಬಿಟ್ಬಿಡ್ರಿ. ನಂಗೆ ಯಾವುದೇ ರೀತಿಯಾದಂಥ ಮದುವೆ ಬಗ್ಗೆ ಆಸೆ ಆಸಕ್ತಿ ಏನೂ ಇಲ್ಲ. ನೀವು ಸುಮ್ಮನೆ ನನ್ನ ಸಲುವಾಗಿ ಈ ಮನ್ಯಾಗ ನಿಷ್ಠುರಾಗೋದು ಬೇಡ, ಈ ಮನ್ಯಾಗ ನನ್ನ ಸಲುವಾಗಿ ಜಗಳ ಆಡೋದು ಬೇಡ. ಅದಕ್ಕೆಮ್ಮ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ರಿ. ಅಯ್ಯೋ ಕೃಷ್ಣ, ಈ ಮನ್ಯಾಗ ಜಗಳ ಏನೂ ಆಗಿಲ್ಲ. ಮನೆ ಅಂದಮೇಲೆ ಹಿಂಗೆ ಮಾತುಕತೆ ಇರೋದೆ. ಒಬ್ಬರು ತೊಗೊಂಡಿರೋ ನಿರ್ಧಾರ ಇನ್ನೊಬ್ರಿಗೆ ಇಷ್ಟ ಆಗುತ್ತಾ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಅವ್ರ ನಿರ್ಧಾರನ ಅವ್ರು ಹೇಳಾರ, ನಮ್ಮ ನಿರ್ಧಾರ ನಾವು ಹೇಳಿದ್ದೀವಿ ಅಷ್ಟೇ. ಈಗೇನು ಮನೆಯಲ್ಲಿ ದೊಡ್ಡ ಜಗಳ ಆಯ್ತಾ? ತಲೆ ಒಬ್ರಿಗೊಬ್ರು ಅಂಗಿ ಹಿಡ್ಕೊಂಡು ರಕ್ತ ಬರೋಂಗೆ ಯಾರಾದರೂ ಗುದ್ದಾಡಾರ? ಇಲ್ಲ, ಜಸ್ಟ್ ಮಾತುಕತೆ ಆಗೈತೆ ಅಷ್ಟ, ಹೌದಿಲ್ಲ? ನೀನೇನು ತಲೆ ಕೆಡ್ಸ್ಕೊಬೇಡಪ್ಪ. ಅತ್ತೆಯರಿಗೆ ಹೆಂಗೆ ರೊಕ್ಕದಷ್ಟ ಒಂದು ಸ್ವಲ್ಪ ಚಿಂತೆ ಅಷ್ಟೇ, ಅದನ್ನು ಬಿಟ್ರೆ ಮತ್ತೇನಿಲ್ಲ. ನೀನು ಏನು ಬೇಜಾರಾಗಕ್ಕೆ ಹೋಗ್ಬೇಡ, ಸುಮ್ಮನಿರ, ಆರಾಮಾಗಿ ಖುಷಿಯಾಗಿರು. ಈಗ ಹೆಂಗೋ ನಾನು ಜವಾಬ್ದಾರಿ ತೊಗೊಂಡಿನಲ್ಲ, ನಾನು ನಿಮ್ಮಣ್ಣ ಜವಾಬ್ದಾರಿ ತೊಗೊಂಡಿವಲ್ಲ, ನಿನಗೆ ನಮ್ಮ ಮೇಲೆ ನಂಬಿಕೆ ಐತಿ ಇಲ್ಲ? ಅಯ್ಯೋ ಅತ್ತಿಗೆಮ್ಮ, ನಿಮ್ಮ ಮೇಲೆ ನಂಬಿಕೆ ಐತ್ರಿ, ಆದರೆ ನನ್ನಿಂದ ಸುಮ್ಮನೆ ನೀವು ಯಾಕೆ ಇಷ್ಟೊಂದು ಕಷ್ಟಪಡಾಕುಂತೀರಿ? ಕೃಷ್ಣ, ಕಷ್ಟ ಅಲ್ಲ ಅಂತ ಎದಕ್ಕಂತೀಯಪ್ಪ? ನೀನು ನನಗೆ ತಮ್ಮ ಇದ್ದಂಗೆ. ಮೊನ್ನೆ ನೀನು ಅಂದಿದ್ದಿ ಅತಿಯಮ್ಮ ನೀವು ನನಗೆ ತಾಯಿ ಇದ್ದಂಗೆ ಅಂತಂದು. ಮತ್ತು ತಾಯಿಯಾಗಿ ಮಗನಿಗೆ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ಕೆಲವೊಂದು ನಮ್ಮದು ಜವಾಬ್ದಾರಿ ಇರ್ತಾವೆ, ನಾವು ನಿಭಾಯಿಸ್ತೀವಿ. ನೀನೇನು ಚಿಂತೆ ಮಾಡೋಕ್ಕೋಬೇಡ, ಏನು ಹೆದರ್ಕೊಳಕ್ಕೋಬೇಡ. ಈ ಮನ್ಯಾಗಂತ ಜಗಳ ಏನೂ ಆಗಿಲ್ಲ, ಬರೀ ಮಾತುಕತೆ ಆಗೈತೆ ಅಷ್ಟೇ. ಅವ್ರಿಗೆ ಇಷ್ಟ ಇಲ್ಲ ಇದು ಮಾತುಕತೆಯಲ್ಲಿ, ನಮಗಿಷ್ಟ ಐತಿ ಅಷ್ಟೇ. ನಮಗೆ ಸರಿ ಅನ್ಸೈತಿ, ಅವ್ರಿಗೆ ತಪ್ಪು ಅನ್ಸೈತಿ ಅಷ್ಟೇ.
ಹೌದಿಲ್ಲ? ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಇದನ್ನೆಲ್ಲ ನಾವು ನೋಡ್ಕೋತೀವಂತ, ಸರಿನಾ? ಸರಿ ಅತ್ತಿಗೆಮ್ಮ, ಆದರೆ ನನ್ನಿಂದ ನೀವು ಮಾತ್ರ ಅವಮಾನ ಅನುಭವಿಸ್ದೇ ಇರೋಂಗಾದ್ರೆ ಅಷ್ಟೇ ಸಾಕು. ಲೇ ಕೃಷ್ಣ, ಎದಕ್ಕಂಗೆ ಮಾತಾಡ್ತೀರಿ? ಅವಮಾನ ಅಂತ ಅವಮಾನ, ಇದ್ರಾಗ ಏನು ಅವಮಾನ ಐತಿ? ಚೆನ್ನಾಗಿ ನಕ್ಕೊಂತೀರ. ಇನ್ನೇನು ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣ ಇಬ್ಬರು ಸೇರಿ ನಿನಗೆ ಮದುವೆ ಮಾಡ್ತಾರೆ. ಒಂದು ಸ್ವಲ್ಪ ಮದುವೆ ಕಳೆ ಇಲ್ಲದ ಏನದ ಹಂಗೆ ಮದುವೆ ಮುಖ ಹಿಂಗೆ ಮಾಡ್ಕೊಂಡು ಕುಂತಿದೆಯಲ್ಲ. ಕೊನೆಗೆ ಯಾರೂ ಸಿಗ್ಲಿಲ್ಲ ಅಂತ ತಿಳ್ಕೊ, ನಾನು ನಿನ್ನನ್ನು ಮದುವೆ ಆಗ್ಬಿಡ್ತೀನಿ ತಗೋ. ಏನಂತೀರಿ? ಯಾಕ್ಲ, ನಾನೇನು ಮದುವೆ ಹುಡುಗಿ ಕಂಡಂಗೆ ಕಾಣಂಗಿಲ್ಲ ಅಂತ ಅನ್ಕೊಂಡ್ಬಿಟ್ಟೇನು? ಏನೋ ಒಂದು ಸ್ವಲ್ಪ ದಪ್ಪ ದಿನ ಪಾಷ್ಟ ಏನಾರ ತೆಳ್ಳಗಾದೆ ಅಂತಂದ್ರೆ ನಿನಕ್ಕಿಂತ ಚಂದ ಕಾಣಿಸ್ತೀನಿ, ಗೊತ್ತನ? ಸರಿ ತಗೋ ಬೇಯಮ್ಮ, ನಿನ್ನೆನ ಒಪ್ಕೊಂಡ್ಬಿಡ್ತೀನಿ ತಗೋ ನಾನು. ಮತ್ತೆ ಯಾವ ಕನ್ಯೆನ ಹುಡ್ಕೋದು ಬೇಡ.